ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ನ್ಯೂಸ್ ಎಪಿಸೋಡ್ 3. ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಏನಪ್ಪಾ ಅಂತ ನೋಡಿದ್ರೆ ಜಿಯೋ ಗಿಗಾಫೈಬರ್ ಇನ್ನು ಮುಂಬರುವ ಕೆಲವೇ ವಾರಗಳಲ್ಲಿ ಜಿಯೋ ಗಿಗಾಫೈಬರ್ ಅನ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಲಿದ್ದಾರೆ. ಸೊ ಇದರ ಒಂದು ಪ್ಲಾನ್ ಮತ್ತೆ ಪ್ರೈಸಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ಎರಡು ಪ್ಲಾನ್ ನಲ್ಲಿ ಕೊಡ್ತಾ ಇದ್ರೆ, ಫಸ್ಟ್ ಬಂದ್ಬಿಟ್ಟು 4500 ಅನ್ನೋ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕಟ್ಟಬೇಕು. ಅದರಲ್ಲಿ ನಿಮಗೆ ಡುವಲ್ ಬ್ಯಾಂಡ್ ಇರುವ ವೈಫೈ ರೂಟರ್ ಮತ್ತೆ ಆ ಒಂದು ಜಿಯೋ ಗಿಗಾಫೈಬರ್ ನಿಮಗೆ ಸಿಗಲಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 2500 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕಟ್ಟಬೇಕು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಬ್ಯಾಂಡ್ ಜಿಯೋ ಗಿಗಾಫೈಬರ್ ಅನ್ನ ಕೊಡ್ತಾ ಇದ್ರೆ, ಇದರ ಒಂದು ಸ್ಪೀಡ್ ನೋಡ್ಬೇಕಂದ್ರೆ 50 MB per second ವರೆಗೂ ಇರುತ್ತೆ. ಆದ್ರೆ ನೀವು 4500 ಕಟ್ತೀರಾ, ಅದರಲ್ಲಿ ಡುವಲ್ ಬ್ಯಾಂಡ್ ಇರುತ್ತೆ, ಅದರಲ್ಲಿ ನಿಮಗೆ 100 MB per second ವರೆಗೂ ಇರುತ್ತೆ. ಮತ್ತೆ ಮಂತ್ಲಿ ಪ್ರೈಸ್ ನೋಡ್ಬೇಕಂದ್ರೆ ಎರಡರಲ್ಲೂ ಬೇಸಿಕ್ ಪ್ಲಾನ್ ಬಂದ್ಬಿಟ್ಟು 600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಜಿಯೋ ಗಿಗಾಫೈಬರ್ ಅನ್ನ ತಗೊಳ್ಳೋದ್ರಿಂದ ನಿಮಗೆ ಏನ್ ಯೂಸ್ ಇದೆ ಅಂತ ನೋಡಿದ್ರೆ, ನಿಮ್ಮ ಮನೆಗೆ ಲ್ಯಾಂಡ್ಲೈನ್ ಕನೆಕ್ಷನ್ ಮತ್ತೆ ಹೋಮ್ ಟಿವಿ, ಸೊ ಜಿಯೋನ ಹೋಮ್ ಟಿವಿ ಕನೆಕ್ಷನ್ ಎರಡನ್ನೂ ಹಾಕಿಸ್ಕೋಬಹುದು. ಲ್ಯಾಂಡ್ಲೈನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ. ಮತ್ತೆ ನೀವು ಅದೇನು 600 ರೂಪಾಯಿ ಕಟ್ತೀರೋ ಅದನ್ನೇ ಬಂದ್ಬಿಟ್ಟು ನೀವು ಅನ್ಲಿಮಿಟೆಡ್ ಆಗಿ ಟಿವಿ ಸರ್ವಿಸ್ ಗಳನ್ನು ಯೂಸ್ ಮಾಡ್ಕೋಬಹುದು. ಪ್ಲಸ್ 100 GB ಮಂತ್ಲಿ ಕೊಡ್ತಾ ಇದ್ದಾರೆ, ಪ್ಲಸ್ 100 MB per second ಈ ಒಂದು ಸ್ಪೀಡ್ ನಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು 40 GB ಎಕ್ಸ್ಟ್ರಾ ಕೊಡುವ ಸಾಧ್ಯತೆನೂ ಇದೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ MI ಯೂಸರ್ ಇಂಟರ್ಫೇಸ್ ಅಡ್ವರ್ಟೈಸಿಂಗ್. ಸೊ ರೆಡ್ಮಿ ಮೊಬೈಲ್ ಯೂಸ್ ಮಾಡೋ ಎಲ್ರಿಗೂ ಗೊತ್ತು, ಅದರಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಯಾವ್ದಾರ ಒಂದು ಅಡ್ವರ್ಟೈಸ್ ಬರುತ್ತೆ, ಮತ್ತೆ ಸೆಟ್ಟಿಂಗ್ ಅಲ್ಲೋದ್ರೆ ಅಡ್ವರ್ಟೈಸ್ ಬರುತ್ತೆ. ಸೊ ಈ ರೀತಿ ಎಲ್ಲ ಅಡ್ವರ್ಟೈಸ್ ಬಂದ್ಬಿಟ್ಟು ಯೂಸರ್ಗೆ ತುಂಬಾ ತಲೆ ಕೆಟ್ಟಿ ಸುಮಾರು ಜನ ರಿಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಕಂಪನಿ ಕಡೆಯಿಂದಾನೇ ಹೊಸ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂತ ನೋಡಿದ್ರೆ, ಇನ್ ಮುಂದೆ MI ಮೊಬೈಲ್ಗಳಲ್ಲಿ ಅಡ್ವರ್ಟೈಸಿಂಗ್ ಅನ್ನ ಬರೋದನ್ನ ಕಡಿಮೆ ಮಾಡ್ತಾರೆ. ಸೊ ಅದಕ್ಕಂತಾನೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಅನ್ನ ಕೊಡ್ತಾರಂತೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಗೂಗಲ್ ಪಿಕ್ಸೆಲ್ 4 ಇದರ ಒಂದು ಫೋಟೋ ಬಂದ್ಬಿಟ್ಟು ಗೂಗಲ್ ನವರು ಅಫಿಷಿಯಲ್ ಆಗಿ ಟ್ವಿಟರ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ಬ್ಯಾಕ್ ಸೈಡ್ ನೋಡ್ಬೇಕಂದ್ರೆ ಡುವಲ್ ಕ್ಯಾಮ್ರಾ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದ್ರೆ, ಆಗ್ಯುಮೆಂಟೆಡ್ ರಿಯಾಲಿಟಿಗೋಸ್ಕರ ಈ ಒಂದು ಕ್ಯಾಮ್ರಾ ಯೂಸ್ ಆಗುತ್ತೆ, ಫೋಟೋಸ್ ಎಲ್ಲ ಸಖತ್ತಾಗಿ ಬರುತ್ತೆ. ಸೊ ವೈಟ್ ಮಾಡಿ ನೋಡೋಣ ಗೂಗಲ್ ಪಿಕ್ಸೆಲ್ 4 ನಲ್ಲಿ ಇನ್ನೂ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ಕೊಡ್ತಾರೆ ಅಂತ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, 5 kg ಚಿಕನ್ ಅನ್ನ 80 ಕಿಲೋಮೀಟರ್ ಅನ್ನೋ ಸ್ಪೀಡ್ ನಲ್ಲಿ ಝೊಮ್ಯಾಟೋದವರು ಡ್ರೋನ್ ನಲ್ಲಿ ಡೆಲಿವರಿ ಮಾಡಿ ಟೆಸ್ಟಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಸೊ ಮುಂಬರುವ ಡಿಸೆಂಬರ್ ಒಳಗಡೆ ಬಂದ್ಬಿಟ್ಟು ಗುರ್ಗಾನ್ ಮತ್ತು ಇಂಡಿಯಾದ ಕೆಲವೆಡೆ ಡ್ರೋನ್ ಡೆಲಿವರಿ ಮಾಡ್ಲಿಕ್ಕೆ ಕೂಡ ಪ್ಲಾನ್ ಮಾಡಿದ್ದಾರೆ. ಸೊ ಝೊಮ್ಯಾಟೋ ಫುಡ್ ಅನ್ನ ಡ್ರೋನ್ ಡೆಲಿವರಿ ಮಾಡ್ತಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ, BSNL ಕಡೆಯಿಂದ ಈಗ ಹೊಸದಾಗಿ ಒಂದು ಆಫರ್ ಅನ್ನ ಲಾಂಚ್ ಮಾಡಿದ್ದಾರೆ. ಆಫರ್ ನೇಮ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ, ಯಾಕಂದ್ರೆ ಕೆಲವು ದಿನಗಳಲ್ಲಿ ಈ ಒಂದು ಹೆಸರನ್ನ ಕೆಲವರು ಮರ್ತೇ ಬಿಟ್ಟಿರ್ತಾರೆ. ಸೊ ಪ್ಲಾನ್ ಹೆಸರು ಏನಂದ್ರೆ BSNL ಅಭಿನಂದನ್ ಪ್ಲಾನ್ ಅಂತ. ಈ ಒಂದು ಅಭಿನಂದನ್ ಪ್ಲಾನ್ ನಲ್ಲಿ ನೀವು 151 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಡೈಲಿ 1 GB ಹಂಗೆ 24 ದಿನ ಸಿಗಲಿದೆ. ಮತ್ತೆ ಅನ್ಲಿಮಿಟೆಡ್ ಕಾಲಿಂಗ್ ಸಿಗಲಿದೆ, ಡೈಲಿ 100 SMS ಫ್ರೀ ಆಗಿ ಸಿಗಲಿದೆ. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಏನಂದ್ರೆ, ಊಬರ್ ಬಜಾಜ್ ಆಟೋನ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂತ ನೋಡಿದ್ರೆ, ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಒಂದು ಪ್ಯಾಸೆಂಜರ್ ಕಾರಿನ ಒಂದು ಚಿಕ್ಕದಾಗಿರುವ ವಾಹನವನ್ನ ಬಿಡಲಿದ್ದಾರೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು 3 ಜನ ಪ್ರಯಾಣ ಮಾಡಬಹುದು, ಮತ್ತೆ ಇನ್ನೊಬ್ರು ಎಕ್ಸ್ಟ್ರಾ ಡ್ರೈವರ್. ಸೊ ಅದರ ಒಂದು ಹೆಸರು ನೋಡ್ಬೇಕಂದ್ರೆ ಕ್ವಾಡ್ರಿ ಸೈಕಲ್ ಅಂತ ಹೇಳ್ತಿದ್ದಾರೆ. ಸೊ ಕಾದಿದ್ದು ನೋಡೋಣ ಏನ್ ಮಾಡ್ತಾರೆ ಅಂತ. ಸೊ ಇವತ್ತಿನ ಫೈನಲ್ ಟೆಕ್ ನ್ಯೂಸ್ ಏನಂದ್ರೆ, ಮಣಿಪುರದಲ್ಲಿರುವ ಒಬ್ಬ 22 ವರ್ಷದ ಇಂಜಿನಿಯರ್ ಹುಡುಗಂಗೆ ಫೇಸ್ಬುಕ್ ಬಂದ್ಬಿಟ್ಟು $5000 ಅನ್ನ ಕೊಟ್ಟಿದ್ದಾರೆ. ಸೊ ಏನಕ್ಕಂದ್ರೆ ವಾಟ್ಸಪ್ ಕಾಲಿಂಗ್ ನಲ್ಲಿ ಒಂದು ಬಗ್ ಇತ್ತು. ಸೊ ಆ ಒಂದು ಬಗ್ ಅನ್ನ ಕಂಡುಹಿಡಿದು ಇನ್ಫಾರ್ಮ್ ಮಾಡಿರೋ ಕಾರಣಕ್ಕೋಸ್ಕರ ಅವನಿಗೆ $5000 ಅನ್ನ ಕೊಟ್ಟಿದ್ದಾರೆ. ಸೊ $5000 ಬಂದ್ಬಿಟ್ಟು ಇಂಡಿಯನ್ ಕರೆನ್ಸಿಯಲ್ಲಿ ನೋಡ್ಬೇಕಂದ್ರೆ 3.4 ಲಕ್ಷ, ಅಂದ್ರೆ 3,40,40,000 ಅಷ್ಟು ಆಗುತ್ತೆ. ಸೊ ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.